ಹಾಯ್ ಎಲ್ಲರೂ ಹೆಂಗಿದ್ರಿ ಮರ್ರೆ, ಎಲ್ಲರೂ ಸೂಪರ್ ಆಗಿದ್ರಿ ಅಂತ ಹೇಳಿ ಅಂದ್ಕೊಂಡಿದ್ದೆ. ಆಫೀಸಿಗೆ ರೆಡಿಯಾಗಿ ಐತೆ, ಬೇಗ ಬೇಗ ಕೆಲಸ ಎಲ್ಲ ಫಿನಿಶ್ ಮಾಡಿ. ಈಗ ಟೈಮು 9:30 ಆಯಿತು. ಆಲ್ರೆಡಿ ಆಫೀಸಿಗೆ ಇರ್ಕಿ ಆಯಿತು. 9:30ಗೆ ಡ್ಯೂಟಿ ಸ್ಟಾರ್ಟ್ ಆಯ್ತು. ನನಗೆ ಬೇಗ ಬೇಗ ಆಫೀಸ್ ಹತ್ರ ಹೋದೆ. ಫೈನಲಿ ಆಫೀಸ್ ರೀಚ್ ಆದೆ. ಯಾರೂ ಬರಲಿಲ್ಲ ಆಯ್ತು. ನಾನು ಆಫೀಸ್ ಒಳಗೆ ಹೋಗಿ ಪಂಚಿನ್ ಮಾಡಿ ನನ್ನ ಕ್ಯಾಬಿನ ಕೂತ್ಕೊಂಡೆ. ಇದು ನನ್ನ ಕ್ಯಾಬಿನ್. ನೀವೇ ಕಾಣ್ತಾ ಇದ್ರಲ್ಲಿ ಎಷ್ಟು ಲೈಕ್ ಇತ್ತು ಅಂತ ಹೇಳಿ. ID ಕಾರ್ಡ್ ಕಂಪಲ್ಸರಿ ಅಂತ ಹೇಳಿರ, ಹಾಗಾಗಿ ಒಂದು ID ಕಾರ್ಡ್ ಹೈಕಂಬ ಅಂತ ಹೇಳಿ ಹೈಕಂಡೆ. ಕೆಲವು ದಿನ ID ಕಾರ್ಡ್ ಹೈಕಂಬ ನೆನಪೇ ಇರೋದಿಲ್ಲ. ಇನ್ನೊಬ್ರು ಹೈಕೊಂಡಿರಲ್ಲ ಅಂದೇಳಿ ಸಡನ್ಲಿ ನೆನಪಾಗ್ತ. ಅಷ್ಟೊತ್ತಿಗೆ ಹೈಕಂಬ 9:30 ಕೆಲಸ ಸ್ಟಾರ್ಟ್ ಆಗ್ತಲ್ದ. ಹಾಗೆ ಪಟ ಲ್ಯಾಪ್ಟಾಪ್ ಓಪನ್ ಮಾಡಿ ನಾನು ಕೆಲಸ ಸ್ಟಾರ್ಟ್ ಮಾಡಿದೆ. ಹಾಗೆ ಕೆಲಸ ಸ್ಟಾರ್ಟ್ ಮಾಡ್ತಾ ಒಬ್ಬರೊಳಗೆ 10:30 ಆಯ್ತು. 10:30ಗೆ ಟೀ ಮಾಡಿ ಕೊಟ್ರೆ, ಟೀ ಇಷ್ಟು ಟೈಮ್ ಔಟ್ಸೈಡಾಗಿ ಕುಡಿತಾ ಇದ್ದೆ. ಈಗ ಆಫೀಸಾಗೆ ಮಾಡ್ಕೊಡಕ್ಕೆ ಒಬ್ಬರು ಬತ್ರ. ಟೀ ಮಾತ್ರ ಸೂಪರ್ ಇದ್ದಿತ್ತು. ಬೆಳಿಗ್ಗೆ ಟೀ ಕುಡಿಲ್ಲ ಅಂತ ಹೇಳಿದ್ರೆ ನಮ್ಮ ಕೆಲಸ ಮುಂದೆ ಹೋಗ್ತೇ ಇಲ್ಲ. ಟೀ ಕುಡಿದ್ರ ಮೇಲೆ ವಾಪಸ್ ನನ್ನ ಕೆಲಸ ಸ್ಟಾರ್ಟ್ ಮಾಡಿದೆ. ಬೇಗ ಬೇಗ ಕೆಲಸ ಮುಗಿಸ್ಕಿದಿತ್ತಾಯ್ತು. ಕಡೆಗೆ ಹಾಗೆ 11:30ಗೆ ನಾನು ನೈಟೇ ಡ್ರೈ ಫ್ರೂಟ್ಸ್ ಎಲ್ಲ ನೀರಿಗೆ ಹಾಕಿಟ್ಟಿದ್ದೆ ಆಯ್ತು. ಹಾಗೆ 11:30ಗೆ ಒಂದ್ಸಲ ಆಫೀಸಾಗೆ ಅದನ್ನು ತಿಂತೆ ನಾನು. ನೀವೇ ಕಾಣಿ ಈಗ ಎಷ್ಟು ಲೈಕ್ ಮಾಡಿ ಮಾಡ್ಕೊಬಂದಿದೆ ಅಂತ ಹೇಳಿ. ಬಾದಾಮಿ, ಗೋಡಂಬಿ, ಕಡೆಗೆ ಮಿಲ್ಕ್ ಎಲ್ಲ ಇತ್ತು. ಡ್ರೈ ಫ್ರೂಟ್ಸ್ ಒಂದು ಪ್ಯಾಕೆಟ್ ಬರುತ್ತಲ್ಲ, ಆ ಪ್ಯಾಕೆಟಾಗೆ ಎಲ್ಲ ಮಿಕ್ಸ್ ಆಗಿರುತ್ತಲ್ಲ, ಅದೆಲ್ಲ ಸೇರಿ ಹೈಕ ಬಂದದಾಯ್ತು. ಕರೆಕ್ಟ್ 11:30 ಹಾಗೆ ತಿಂಬಕ್ಕೆ ಸ್ಟಾರ್ಟ್ ಮಾಡಿದೆ. ಎಂತಕ್ಕಂತ ಹೇಳಿದ್ರೆ ಬೆಳಿಗ್ಗೆ ಬೇಗ ತಿಂತನಲ್ಲ, ಹಸುವಾಯಿ ಹೊತ್ತು, ಅದಕ್ಕೋಸ್ಕರ 11:30 ಹಂಗೆ ಒಂದು ಸಲ ತಿಂದರೆ ಸ್ವಲ್ಪ ಹಸುವೆಲ್ಲ ಕಡಿಮೆ ಆಯ್ತಂದು ಹೇಳಿ. ಈಗ ಟೈಮು 1 ಗಂಟೆ ಆಯಿತು, 1:07 ಆಯಿತು. ನಮ್ಮದು ಲಂಚ್ ಬ್ರೇಕ್ ಇರೋದು 1 ಗಂಟೆಗೆ. ಹಾಗಾಗಿ ನಾನು ನನ್ನ ತಂಗಿ ಹೊರಟು ಮನೆಗೆ ಪ್ರಿಪೇರ್ ಮಾಡಿ ಬರ್ತನಲ್ಲ, ಹಾಗೆ ಮನೆಗೆ ಹೋಗಿ ಊಟ ಮಾಡುವ ಅಂತ ಹೇಳಿ. ಇವತ್ತು ಊಟಕ್ಕೆ ಒಂದು ಸ್ಪೆಷಲ್ ಡಿಶನ್ನ ಮಾಡಿದೆ. ಅದೆಂತ ಅಂತ ಹೇಳಿ ತೋರಿಸ್ತೀನಿ ನಿಮಗೆ. ಒಂದು ಪಾತ್ರೆನೇ ತಗೊಂಡಿದ್ದೆ. ಅದಕ್ಕೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಡ್ರೈ ಫಿಶನ್ನು ಹಾಯ್ಕಣಿ, ಮಡ ಮೀನು. ಅದಕ್ಕೆ 1 ಕಪ್ ಆಪಷ್ಟು ನೀರನ್ನು ಹಾಯ್ಕೊಂಡು ಲೈಕ್ ಮಾಡಿ ತೊಳ್ಕಣಿ. ಎಂತಕ್ಕಂತ ಹೇಳಿದ್ರೆ ಅದ್ರಾಗೆ ಈಗ ಮಣ್ಣೆಲ್ಲ ಇರುತ್ತೆ, ಅದಕ್ಕೋಸ್ಕರ ಒಂದ್ಸಲ ಲೈಕ್ ಮಾಡಿ ಕ್ಲೀನ್ ಮಾಡಿ ತೊಳ್ಕಣಕ. ಇವತ್ತಿನ ರೆಸಿಪಿ ಅಂತ ಹೇಳಿದ್ರೆ ಡ್ರೈ ಫಿಶ್ ಫ್ರೈ ಮಾಡುವ ಅಂತ ಹೇಳಿ. ನಾರ್ಮಲಾಗಿ ನೀವು ನಾರ್ಮಲ್ ಮೀನಿಗೆ ಫ್ರೈ ಮಾಡೋದು ಕಂಡಿರಿ, ಡ್ರೈ ಫಿಶ್ಶಿಗೆ ಫ್ರೈ ಮಾಡೋದು ರೇರ್. ಬಟ್ ಇವತ್ತು ಒಂದ್ಸಲ ಟ್ರೈ ಮಾಡುವ ಅಂತ ಹೇಳಿ ಡ್ರೈ ಫಿಶ್ ಎಲ್ಲ ನೀಟಾಗಿ ಕ್ಲೀನಾಗಿ ತೊಳ್ಕೊಂಡೈತೆ. ಈಗ ಒಂದು ಪಾತ್ರೆಗೆ 2 ಟೇಬಲ್ ಸ್ಪೂನ್ ಆಪಷ್ಟು ಖಾರದ ಪುಡಿನ ತಗೊತಾ ಇದ್ದೆ. 2-3 ಟೇಬಲ್ ಸ್ಪೂನ್ ತಗೊಂಡಿದ್ದೆ. ನಿಮ್ಮ ಖಾರ ಕಣ್ಕಣಿ, ಜಾಸ್ತಿ ಖಾರ ಹತ್ತ, ಅದಕ್ಕೋಸ್ಕರ. ಕಡೆಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಪಷ್ಟು ಅರಿಶಿಣ ಪುಡಿ, ಅರ್ಧ ಟೇಬಲ್ ಸ್ಪೂನ್ ಆಪಷ್ಟು ಧನಿಯಾ ಪುಡಿನ ತಗೊಂಡಿದ್ದೆ. ಅದು 1/4 ಟೇಬಲ್ ಸ್ಪೂನ್ ಆಪಷ್ಟು ಮಾತ್ರ ಉಪ್ಪನ್ನ ಸೇರಿಸ್ಕೊಂತ ಇದ್ದೆ. ಎಂತಕ್ಕಂದ್ರೆ ಡ್ರೈ ಫಿಶ್ಶಾಗೆ ಉಪ್ಪು ಇರುತ್ತೆ, ಅದಕ್ಕೆ ನೀವು ಕಂಡು ಸೇರಿಸ್ಕೊಳ್ಳಿ. ಈಗ ಒಂದು 2 ಟೇಬಲ್ ಸ್ಪೂನ್ ಆಪಷ್ಟು ಅಕ್ಕಿ ಹಿಟ್ಟನ್ನು ಹಾಯ್ಕೊಂತ ಇದ್ದೆ, ರೈಸ್ ಫ್ಲೋರನ್ನು. ಕಡೆಗೆ ಒಂದು ಲಿಂಬೆಹಣ್ಣು ಗಾತ್ರದ ಆಪಷ್ಟು ಹುಣಸೆ ಹಣ್ಣನ್ನು ನೀರಾಗೆ ನೆನೆಸಿಟ್ಟಿದೆ ಐತೆ, ಅದನ್ನು ಈಗ ಸೇರಿಸ್ಕೊಂತ ಇದ್ದೆ. ಸೇರಿಸಿದ ಮೇಲೆ ಲೈಕ್ ಮಾಡಿ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲದು ಖಾರ, ಉಪ್ಪು, ಕಡೆಗೆ ಅಕ್ಕಿ ಹಿಟ್ಟು, ಹುಣಸೆ ಹಣ್ಣು ಎಲ್ಲ ಕರೆಕ್ಟ್ ಸೆಟ್ ಆಯ್ತು. ಮಿಡಲ್ ಮಿಕ್ಸ್ ಮಾಡೋತಿ ಸ್ವಲ್ಪ ನೀರು ಬೇಕಾದ್ರೆ ಸೇರಿಸ್ಕೊಳ್ಳಿ. ಜಾಸ್ತಿ ನೀರು ಹಾಯ್ಕೊಂಬೇಡಿ. ಜಾಸ್ತಿ ನೀರು ಹಾಯ್ಕೊಂಡ್ರೆ ಅಂತಂದ್ರೆ ನೀವು ಮೀನು ಫ್ರೈ ಮಾಡುವತ್ತಿಗೆ ಕರೆಕ್ಟ್ ಸೆಟ್ ಆಗ್ತಿಲ್ಲ. ಅದಕ್ಕೋಸ್ಕರ ನೀವು ಮಸಾಲೆನೇ ಒಂದು ಸೈಡ್ ಹತ್ತು, ಮೀನೇ ಒಂದು ಸೈಡ್ ಹತ್ತು, ಹಾಗೆ ಕಾಣಿ. ಈಗ ಇಷ್ಟು ತಿಕ್ನೆಸ್ ಇರಲಿ. ಇಷ್ಟು ತಿಕ್ನೆಸ್ಸಿಗೆ ಈ ಟೈಪ್ ಮಸಾಲ ಮಿಕ್ಸ್ ಮಾಡ್ಕೊಂಡ್ರೆ ಸಾಕು. ಈಗ ಎಂತ ಮಾಡ್ಕಂತ ಹೇಳಿದ್ರೆ, ನೀವು ಆಲ್ರೆಡಿ ಒಣ ಮೀನನ್ನು ನೀರಿಗೆ ಹಾಕಿ ಚೆಂದ ಮಾಡಿ ತೊಳೆದೆಲ್ಲ ಇಟ್ಟಿರಿಯಲ್ಲ, ಆ ಮೀನನ್ನು ಈಗ ಸೇರಿಸ್ಕಣಕ ಕ್ಲೀನ್ ಮಾಡಿ ವಾಶ್ ಮಾಡಿ ಹಾಕಿ. ಇಲ್ಲಾಂದರೆ ಫುಲ್ ಸ್ಮೆಲ್ಲು ಇರುತ್ತೆ. ಮತ್ತೆಂತ ಅಂತ ಹೇಳಿದ್ರೆ ಅದ್ರಾಗೆ ಈ ಮಣ್ಣು ಅದೆಲ್ಲ ಇರುತ್ತೆ, ಹಂಗೆ ಕಂಡ್ಕಣಿ. ಕ್ಲೀನ್ ಮಾಡಿ ವಾಶ್ ಮಾಡಿ ಹಾಕಿ. ಈಗ ಲೈಕ್ ಮಾಡಿ ಖಾರದ ಜೊತೆ ಮಸಾಲ ಜೊತೆ ನೀಟಾಗಿ ಮಿಕ್ಸ್ ಮಾಡ್ಕ. ಖಾರ ಎಲ್ಲ ಮೀನಿಗೆ ಲೈಕ್ ಮಾಡಿ ಹಿಡೀಲಿ. ಈಗ ಒಂದು 10-15 ನಿಮಿಷ ಹಾಗೆ ಇರಲಿ. ಅಂತಕ್ಕಂತ ಹೇಳಿದ್ರೆ ಮೀನಿಗೆ ಲೈಕ್ ಮಾಡಿ ಖಾರ ಹಿಡೀಲಿ. ನಾನೊಂದು 10-15 ನಿಮಿಷ ಇಟ್ಟಿದ್ದೆ. ಈಗ ಗ್ಯಾಸ್ನ ಆನ್ ಮಾಡಿ ಅದ್ರ ಮೇಲೆ ಒಂದು ಪ್ಯಾನ್ ಇಟ್ಟಿದೆ. ಪ್ಯಾನ್ ಸರಿಯಾಗಿ ಕಾದ್ರ ಮೇಲೆ ಅದಕ್ಕೆ ಒಂದು 3-4 ಸ್ಪೂನ್ ಆಪಷ್ಟು ಎಣ್ಣೆನ ಸೇರಿಸ್ಕೊಂಡು. ನೀವೆಲ್ಲರೂ ತೆಂಗಿನ ಎಣ್ಣೆ, ಕೊಕೊನೆಟ್ ಆಯಿಲಲ್ಲಿ ಮಾಡ್ರೆ ಮತ್ತು ಸೂಪರ್ ಆಗ್ತದೆ ಟೇಸ್ಟ್. ನಾನು ಕೊಕೊನೆಟ್ ಆಯಿಲ್ ಖಾಲಿ ಆಯಿತು, ಅದಕ್ಕೋಸ್ಕರ ನಾರ್ಮಲ್ಲ ಕುಕ್ಕಿಂಗ್ ಆಯಿಲಾಗೆ ಮಾಡ್ತಾಯಿದ್ದೆ. ಎಣ್ಣೆ ಸರಿಯಾಗಿ ಕಾದ್ರ ಮೇಲೆ ನೀವೆಂತ ಮಾಡಿ ಅಂತ ಹೇಳಿದ್ರೆ ಒಂದು 3-4 ಬೆಳ್ಳುಳ್ಳಿನ ಹಾಕಿ, ಕಡೆಗೆ ಬೇವಿನ ಸೊಪ್ಪನ್ನ ಹಾಕಿ, ಅದೆರಡು ಹಾಕಿ ಒಂದ್ಸಲ ಫ್ರೈ ಮಾಡ್ಕೊಳ್ಳಿ. ಈಗ ಫ್ರೈಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿರಿ ಮೀನನ್ನು ಒಂದೊಂದಾಗಿ ಅದನ್ನು ಹಾಕ್ತಾ ಹೋಗಿ. ಎಲ್ಲರೂ ನೀವು ವೆಜ್ ರೆಸಿಪಿ ಮಾಡ್ದತ್ತಿಗೆ ಈ ರೀತಿ ಫ್ರೈ ಮಾಡ್ಕೊಂಡ್ರಿ ಅಂತ ಹೇಳಿದ್ರೆ ನಿಮ್ಗೆ ಬೇರೆ ಎಂಥದ್ದು ಬೇಡ, ಅಷ್ಟು ಟೇಸ್ಟಾಗಿ ಬಾತಿದೆ.
ಎಂತಕ್ಕಂತ ಹೇಳ್ರೆ ಒಣ ಮೀನು ಹಂಗೆ ಅಲ್ದ ಡ್ರೈ ಫಿಶ್ದ ರೆಸಿಪಿ ಯಾವುದೇ ಮಾಡ್ರು ಅದು ಸಖತ್ತಾಗಿರುತ್ತೆ. ನಾರ್ಮಲಾಗಿ ಈಗ ನಾವು ನಾನ್ ವೆಜ್ ಮಾಡೋದೇನೆ ಇದು ಮಾಡ್ಕೊಂಡ್ರೆ ಅಷ್ಟು ಇದಕ್ಕೆ ವ್ಯಾಲ್ಯೂ ಇರೋದಿಲ್ಲ, ಅಂದರೆ ಅಷ್ಟು ನಮಗೆ ಗೊತ್ತಾತಿಲ್ಲ ಅದ್ರ ಎಷ್ಟು ಟೇಸ್ಟ್ ಇತ್ತಂದು ಹೇಳಿ. ನೀವು ವೆಜ್ ರೆಸಿಪಿ ಮಾಡ್ದತ್ತಿಗೆ ಇದನ್ನು ಟ್ರೈ ಮಾಡಿ, ನಿಮ್ಗೆ ಅದು ಆ ದಿನ ಗೊತ್ತಾಗ್ತದೆ ಇದಿಷ್ಟು ಟೇಸ್ಟ್ ಆಗಿ ಬಾತ್ತ ಅಂತ ಹೇಳಿ. ಈಗ ನಾನು ಮೀನೆಲ್ಲ ಹಾಕಿದೆ, ಒಂದು ಸಲ ನೀಟಾಗಿ ತಿರ್ಸ್ಕೊಂಡು, ಜಾಸ್ತಿ ತಿರ್ಸೋಕೆ ಹೋಗಬೇಡಿ, ಮೀನು ಸಣ್ಣ ಮೀನೆಲ್ಲ ಕಟ್ಟಾಗಿ ಹೊತ್ತು ಒಂದು ಸಲ ನೀಟಾಗಿ ಸೆಟ್ ಮಾಡ್ಕೊಂಡು ಲೋ ಫ್ಲೇಮಾಗೆ ಒಂದು 10 ನಿಮಿಷ ಕರೆಕ್ಟ್ ಮಾಡಿ ಫ್ರೈ ಮಾಡಿ. ಆಲ್ಮೋಸ್ಟ್ ಬೆಂದಿತ್ತು ಮೀನು. ನೀವೊಂದು ಸಲ ಎಂತ ಮಾಡಿ ಅಂದರೆ 2 ಸೈಡು ಬೇಕಲ್ದ, ಒಂದು ಸೈಡ್ ಬೆಂದಿತ್ತು, ಈಗ 2 ಸೈಡು ನೀವು ತಿರ್ಸಾಕಿ ಒಂದು ಸಲ. ಈಗ 2 ಸೈಡ್ ಬೆಂದ್ರೆ ಮತ್ತೆ ಲೈಕ್ ಆಗ್ತೀವಿ, ಒಂದೇ ಸೈಡ್ ಬೆಂದದಷ್ಟೇ. ಈಗ ನೀವೇ ಕಾಣ್ತಾ ಇದ್ರೆ ಎಲ್ಲ ರೆಸಿಪಿ ಎಷ್ಟು ಲೈಕ್ ಆಗಿ ಬಂದಿತ್ತು ಅಂತ ಹೇಳಿ. ಇದು ಇವತ್ತಿನ ಸಿಂಪಲ್ ರೆಸಿಪಿ. ನೀವು ಇದು ಮಿಸ್ ಮಾಡದೆ ಟ್ರೈ ಮಾಡಿ ಹೆಂಗಿತ್ತಂದು ಹೇಳಿ ಎಂತಕ್ಕಂತ ಹೇಳಿದ್ರೆ ಡ್ರೈ ಫಿಶ್ಗೆ ಈ ರೆಸಿಪಿ ಮಾಡೋದು ರೇರ್. ಬೇರೆಯವ್ರು ಮಾಡ್ತಾರೇನೋ, ನಾನು ಫಸ್ಟ್ ಟ್ರೈ ಮಾಡೋದಾಯ್ತು, ಫಸ್ಟ್ ಟೈಮೇ ಸಕ್ಸಸ್ ಆಯ್ತು ಎಂತಕ್ಕಂತ ಹೇಳಿದ್ರೆ ಅಷ್ಟು ಒಳ್ಳೆ ಟೇಸ್ಟ್ ಆಯ್ತು. ನೀವು ಒಂದ್ಸಲ ಟ್ರೈ ಮಾಡಿ. ನಾ ಹೇಳೋದು ಸುಳ್ಳ ನಿಜಾನ ಅಂತ ಹೇಳಿ ನಿಮಗೆ ಗೊತ್ತಾಗ್ತ. ಹಾಗೆ ಊಟ ಎಲ್ಲ ಫಿನಿಶ್ ಮಾಡ್ಕೊಂಡು ಆಲ್ರೆಡಿ ಟೈಮು 2 ಗಂಟೆ ಆಯ್ತು, ಅರ್ಧ ಗಂಟೆ ಅಷ್ಟೇ ಊಟಕ್ಕೆ ಬ್ರೇಕ್ ಇರೋದು. ಹಾಗೆ ಬೇಗ ಊಟ ಮಾಡ್ಕೊಂಡು ಆಫೀಸಿಗೆ ರಿಟರ್ನ್ ಹೋಗ್ತಾ ಇದ್ದೆ. ಮೇಯ್ನ್ ಎಂತ ಅಂತ ಹೇಳ್ರೆ ಇಲ್ಲಿ ನಾಯಿ ಕಾಟ ಜಾಸ್ತಿ ಅಂದ್ರೆ ಜಾಸ್ತಿ. ಹಾಗೆ ನಾವೊಂದು ಸ್ಟಿಕ್ ತಗೊಂಡಿದ್ದೀನಿ ಅಂತೇಳಿ ಲಾಸ್ಟ್ ವಿಡಿಯೋದಾಗ ಹೇಳಿನಲ್ಲೇ, ಅದನ್ನು ಹೆಂಗಿತ್ತು ಹೇಳಿ ನಿಮ್ಗೆ ತೋರಿಸ್ದೆ ಕಾಣಿ. ಹಿಂಗೆ ಇಷ್ಟು ಉದ್ದ ಇತ್ತು ಸ್ಟಿಕ್. ನಾಯಿ ಬಂದರೆ ಓಡಿ ಹೋಗ್ಬೋದು, ಈ ಸ್ಟಿಕ್ ಆನ್ ಮಾಡೋಕ್ಕೂ ಹೆದರಿಕೆ ಆಯ್ತು ನನಗೆ. ಅದು ತಗೊಂಡಿದ್ದೆ, 500 ರೂಪಾಯಿ ಅದು ಆನ್ಲೈನಾಗ ತಗೊಂಡದಾಯ್ತು. ನಮ್ಮ ಸೇಫ್ಟಿ ಇಂಪಾರ್ಟೆಂಟ್ ಅಲ್ದ, ಹಂಗಾಗಿ ಅದು ತಗೊಂಬಕ್ಕೆ ಮೇಯ್ನ್ ರೀಸನ್ನೇ ನಾನು ಆಪತ್ತಿಗೆ ಒಂದು 3-4 ನಾಯಿ ಅಟ್ಯಾಕ್ ಮಾಡಿದ್ದೆ. ನಾನು ಒಂದು 4-5 ಸಲ ಅಟ್ಯಾಕ್ ಮಾಡಿದ್ದೆ. ಇನ್ನು ಆಪದಲ್ಲ ಅಂತ ಹೇಳಿ ತಗೊಂಡದ್ದು ಅದನ್ನು. ಅದು ತಗೊಂಡ್ರ ಮೇಲೆ ನಾಯಿ ಬರಲೇ ಇಲ್ಲ ಯಾವತ್ತೂ. ಗೊತ್ತಾಯ್ತೇನೋ ಅದಕ್ಕೆ ಏನೋ, ಅದ್ರ ಮೇಲೆ ನಾಯಿ ಬರಲೇ ಇಲ್ಲ. ಹಾಗೆ ಆಫೀಸಿಗೆ ಬಂದೆ, ಕ್ಲೈಂಟ್ ಕಾಲೆಲ್ಲ ಶುರುವಾಯ್ತು. ಜಾಬ್ ಅಂದ್ರ ಮೇಲೆ ನಮ್ಮ ಎಫರ್ಟ್ ಎಷ್ಟು ಇರುತ್ತೆ ಅಷ್ಟು ಸಕ್ಸಸ್ ದೇವ್ರು ನಮಗೆ ಕೊಡ್ತಾ ಅಂತ ಹೇಳಿ ನಂಬುವಳು ನಾನು. ನನ್ನ ಎಫರ್ಟ್ 100% ಹಾಕ್ತೆ, ಫಲ ಎಲ್ಲ ದೇವ್ರು ಕೊಡಲಿ ಅಂತ ಹೇಳಿ ಬಿಡ್ತೆ. ಹಾಗೆ 4 ಗಂಟೆಗೆ ಟೀ ಬ್ರೇಕ್ ಹಿಡಿತಾಯಿತ್ತು. ನಮ್ಮನೆ ಮಕ್ಕಳದ್ದೇನು ಕೇಳ್ಕ ಚಿಕ್ಕಮ್ಮ ಅಂತ ಹೇಳಿ ಫೋನ್ ಮಾಡ್ತು. ಇದ್ದ ಕಣಿ, ಎದುರು ಹೊರೆ ನೆಗೆ ಆಡೋದಿಲ್ಲ, ನಾ ಹೊರೆ ವೀಡಿಯೋ ಕಾಲ ಮಾಡ್ರೆ ಫುಲ್ ನೆಗೆ ಆಡ್ತಿರ್ತ. ಸುಮಾರು ಹೊತ್ತರಿ ಮುಂದೆ ಒಂದು 10-15 ನಿಮಿಷ ನಮಗೆ ಟೀ ಬ್ರೇಕ್ ಇದ್ದೀತೈತೆ. ಅಷ್ಟೊತ್ತಿಗೆ ನಮ್ಮನೆ ಮಗು ಫೋನ್ ಮಾಡಿ ಸುಮಾರು ಹೊತ್ತು ವೀಡಿಯೋ ಕಾಲಾಗೆ ಇದ್ದೀತೆ. ಬೆಳಿಗ್ಗೆ ಟೀ ಮತ್ತು ಮಧ್ಯಾಹ್ನ ಟೀ ಕುಡಿಲ್ಲ ಅಂತ ಹೇಳಿದ್ರೆ ಆ ದಿನ ಕಂಪ್ಲೀಟ್ ಅಂತ ಹೇಳಿ ಅನಿಸೋದೇ ಇಲ್ಲ ನನಗೆ. ಎಂತಕ್ಕಂದ್ರೆ ವರ್ಕ್ ಪ್ರೆಷರಾಗೆ ಟೀ ಇದ್ದರೆ ಅದೊಂಥರ ಬೆಸ್ಟ್ ಮೆಡಿಸಿನ್ ಅಂತ ಹೇಳಿ ಹೇಳಕ್ಕ. ಹಾಗೆ ವರ್ಕೆಲ್ಲ ಮುಗ್ದು 6 ಗಂಟೆ ಆಯ್ತು. ಈಗ ನನ್ನ ಡ್ಯೂಟಿ ಫಿನಿಶ್ ಆಯ್ತು, ನಾನೀಗ ಮನೆಗೆ ಹೋಗ್ತಾ ಇದ್ದೆ. ಇವತ್ತಿನ ದಿನವೂ ಸೂಪರ್ ಇದ್ದೀತು. ಇದು ಇವತ್ತಿನ ವೀಡಿಯೋ ಐತೆ. ನಿಮ್ಗೆಲ್ರಿಗೆ ಈ ವಿಡಿಯೋ ಇಷ್ಟ ಆಯ್ತು ಅಂತ ಹೇಳಿ ಅಂದ್ಕೊಂಡಿದ್ದೆ. ಹಾಗೆ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ವೀಡಿಯೋದ ಮತ್ತೆ ಸಿಗ್ತೇವೆ. ಥ್ಯಾಂಕ್ ಯು.